ಸ್ವಾಮಿ. ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ, ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ, ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ. ನೀರಿಲ್ಲವಾದರೆ ನೀರಾಟ ಸಲ್ಲ, ನೀರಿಲ್ಲವಾದರೆ ನೀರಾಟ ಸಲ್ಲ, ನೀರಾಟ ಸಲ್ಲ, ನೀರಾಟ ಸಲ್ಲ. ನೀರಿಲ್ಲವಾದರೆ ನೀರಾಟ ಸಲ್ಲ. ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ, ನೀರಿಲ್ಲವಾದರೆ ನೀರಾಟ ಸಲ್ಲ. ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ, ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ. ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ, ನೀರಿಲ್ಲವಾದರೆ ನೀರಾಟ ಸಲ್ಲ. ಆ ಮಾತು ಹೌದು. ಯಾವುದು? ನೀರಿಲ್ಲದಿದ್ದಾಳೆ ನೀರಾಟ ಸಲ್ಲ. ನೀರಿದೆಯಲ್ಲ ಹರಿದು ಹೋಗ್ತಾ ಇದೆಯಲ್ಲ, ಇದು ನೀರಾವುದು ಕಾಣುವುದು? ನಿಮ್ ಕಣ್ ಕಾಣಿಸುದಿಲ್ವಾ? ಕಾಣಿಸ್ತದೆ. ದೃಷ್ಟಿ ತೋರುದಿಲ್ವಾ? ಹೌದು. ಇದೇನೇ ಇದು? ನೀರಾವುದು ನೆಲ ಅಲ್ಲ. ಆದ್ರೆ ಯಾವುದಕ್ಕೆ ಆಗಲಿ ಒಂದು ಪ್ರಮಾಣ ಎನ್ನುವುದು ಬೇಕೇ ಬೇಕು. ಎಲ್ಲ ವ್ಯವಹಾರಕ್ಕೂ ಎಲ್ಲ ವ್ಯಕ್ತಿಗಳಿಗೂ ಪ್ರಮಾಣ ಅಂತ ಬೇಕು ಜೀವನದಲ್ಲಿ. ಅದು ನೀರಿನಲ್ಲಿ ನೀರಾಟಕ್ಕೂ ಒಂದು ಪ್ರಮಾಣ ಎನ್ನುವುದು. ನೀರಾಟದ ಪ್ರಮಾಣ ಏನು? ನೋಡಿ, ಆ ಗಂಡು ಮಕ್ಕಳಿಗೆ ಸಾಮಾನ್ಯ ಸೊಂಟ ನೀರಿದ್ರೆ ಸಾಕಾಗ್ತದೆ, ಹೆಚ್ಚಿನ ಮೊಣಕಾಲಿದ್ರೆ ಸುಧಾರಿಸಿಕೊಳ್ತಾರೆ ಅನಿವಾರ್ಯ ಆದಾಗ. ಆದ್ರೆ ಹೆಣ್ಣು ಮಕ್ಕಳಿಗೆ ಹಾಗಲ್ಲ, ಮತ್ತೆ ಕಂಠ ಪ್ರಮಾಣ ನೀರು ಬೇಕು. ಹೌದು ಹೌದು. ನಮಗೆ ಸೊಂಟ ಪ್ರಮಾಣ ಸಾಕು, ನಿಮಗೆ ಕಂಠ ಪ್ರಮಾಣ ಬೇಕು. ನಿಮ್ಮ ಕಂಠ ಪ್ರಮಾಣವೇ ಬೇಕು. ಯಾಕೆ? ಇಲ್ಲದ್ರೆ ತೊಂದರೆ ಆಗ್ತದೆ. ಯಾರಿಗೆ? ಹೌದೌದು. ಯಾಕೆ ಹೇಳುವುದನ್ನ ಹೇಳಿ. ತೋರುತ್ತಲಿದೆ ಕೂಚ ನಾಚಿಕೆ ನೋಡು, ತೋರುತ್ತಲಿದೆ ಕೂಚ ನಾಚಿಕೆ ನೋಡು. ತೋರುತ್ತಲಿದೆ ಕುಚ ನಾಚಿಕೆ ನೋಡು, ತೋರುತ್ತಲಿದೆ ಕುಚ ನಾಚಿಕೆ ನೋಡು. ಹೇ ಚದುರಾನೆ ನೀ ಆಲೋಚನೆ ಮಾಡು, ಹೇ ಚದುರನೆ ನೀ ಆಲೋಚನೆ ಮಾಡು. ತೋರುತ್ತಲಿದೆ ಕುಚ ನಾಚಿಕೆ ನೋಡು, ಹೇ ಚದುರನೆ ನೀ ಆಲೋಚನೆ ಮಾಡು. ಚದುರನೆ ನೀ ಆಲೋಚನೆ ಮಾಡು.
ಲಾಲಿಸಿ ಕೇಳು ನೀರಿಲ್ಲವಲ್ಲ ಲಾಲಿಸಿ ಕೇಳು ನೀರಿಲ್ಲವಲ್ಲ ನೀರಿಲ್ಲವಾದರೆ ನೀರಾಟಸಲ್ಲ ನೀರಿಲ್ಲವಾದರೆ ನೀರಾಟಸಲ್ಲ ನೀರಾಟಸಲ್ಲ ನೀರಿಲ್ಲವಲ್ಲ ನೀರಿಲ್ಲವಾದರೆ ನೀರಾಟಸಲ್ಲ ತೋರುತ್ತಲಿದೆ ಕುಚ ನಾಚಿಕೆ ನೋಡು ನಾಚಿಕೆ ನೋಡು ಹೇ ಚದುರನೆನಿ ಆಲೋಚನೆ ಮಾಡು ಹೇ ಚದುರನೆನಿ ಆಲೋಚನೆ ಮಾಡು ಆಲೋಚನೆ ಮಾಡು ತೋರುತ್ತಲಿದೆ ಕೂಚ ನಾಚಿಕೆ ನೋಡು ಏನೇದು ಸ್ವಾಮಿ ನೀರು ಆ ಪ್ರಮಾಣದಲ್ಲಿ ಇಲ್ಲದಿದ್ರೆ ನಮ್ಮ ಮರ್ಯಾದೆ ಆಗ್ತದೆ. ಹೌದು. ಓ ನಿಮ್ಮ ಮಾನ ಮರ್ಯಾದೆ ಅಲ್ಲ ನೀರಿನೊಳಗೆ ಉಂಟಲ್ವಾ? ಹಾಗಲ್ಲ 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 ಮನಸ್ಸು ಅಂತದ್ದೇ ಇದು ಕಡಿಮೆ ಆದ್ರೆ ಹೋಗ್ತದೆ. ಹೇಗೆ ಹೇಗೆ ಹೋಗ್ತದೆ ಅನ್ನೋದು ಗೊತ್ತಿದೆ. ಯಾರಾದ್ರೂ ನೋಡ್ರಿ ಅಂತ ಹೌದು. ಕೆಲವು ಜನ ನೋಡೋದಕ್ಕೆ ಬರ್ತಾರೆ, ನೋಡ್ಕೊಂಡು ಹೋಗ್ಲಿ. ಹಾಗಲ್ಲ ಆದ್ರೂ ಮರ್ಯಾದೆ ಮರ್ಯಾದೆ ಹಾಗೆಲ್ಲ ಮರ್ಯಾದೆ ಬಿಡುವುದು ಸಾಧ್ಯವಾ? ಯಾವ ಮರ್ಯಾದೆ ಹೇಗೆ ಯಾವ ವಿಧಾನವಾಗಿ ನಾನು ಏನು ಹೊಳಿಲೇ ಇಲ್ಲ. ಅದು ಹೋಗ್ತದೆ ಅನ್ನೋದು ಗೊತ್ತಾಗ್ತದೆ, ಆದ್ರೆ ಹೇಳುವುದು ಯಾವ ಬಾಯಲ್ಲಿ ಹೇಳುವುದು ಹೇಳಿ? ನಿಮ್ಮ ಬಂದ್ರೆ ಹೇಳಿ. ಹಾಗಲ್ಲ ಹೇಳುದು ಯಾವ ರೀತಿ ಹೇಳುದು ಅಂತ ಗೊತ್ತಾಗುದಿಲ್ಲ. ಸ್ವಲ್ಪ ಎಣಿಸಿ ಬಿಡಿಸಿ ನೋಡಿ. ಹೇಳಲಿಕ್ಕೆ ನಾಚಿಕೆ. ಹೌದು, ನಾಚಿಕೆ ಆಗ್ತದೆ. ನೀನ್ ಹೇಳ ಅಂದ್ರೆ ನೀನ್ ಹೇಳು. ನಾನ್ ನಾಚಿಕೆ ಬಿಟ್ಟೋಳು ಅಂತಲ್ಲ. ನಾನು ಅಲ್ಲ ಅಂತ ಹೇಳಿದ್ರ ಅಂದ್ರೆ ಅದೇ ಆಯ್ತಲ್ಲ. ನೀನ್ ಅಜ್ಜೆ ಬಿಡ್ಲಿಲ್ವಾ? ಸುಮ್ಮನೆ ಬೇಡ. ಯಾಕೆ ಸುಮ್ಮನೆ ಬೇಡ. ಹಾಗಲ್ಲ ಹಾಗಲ್ಲ ಏಕಾಂತದಲ್ಲಿ ಇರಬಹುದು, ಅದು ಹೀಗೆಲ್ಲ ಲೋಕಾಂತದಲ್ಲಿ ಅಲ್ಲಿ ನಿಮ್ ಮರ್ಯಾದೆ ಹೋಗುದಕ್ಕೆ ಆಗಿದೆ ತೊಂದರೆ. ನಾನು ಹೇಳಿಬಿಡ್ತೇನೆ. ಅಂದ್ರೆ ಎಲ್ಲವರ ಮರ್ಯಾದೆಯನ್ನು ಉಳಿಸೋದಕ್ಕಾಗಿ ಒಂದು ಕ್ಷಣ ನಾನೇ ಬಿಟ್ಟು ಅದನ್ನೆಲ್ಲ ಹೇಳಿಬಿಡ್ತೇನೆ. ಬಿಡುವುದಿದ್ರು ಬೇರೆಯವರಿಗಾಗಿ ಬಿಡ್ತೇನೆ. ಮತ್ತೇನಲ್ಲ, ಕಂಠ ಪ್ರಮಾಣದಲ್ಲಿ ನೀರಿಲ್ಲ ಅಂತಾದ್ರೆ ನಮ್ಮ ನಮ್ಮ ಹುಯ್ಯಲ ಕೇಳುತ್ತಲೇ ಸಾರಸಾಕ್ಷಿಯರಿಂಗೆ ಪೇಳಿದ ನಾಚದಿರಿ ನಾಚದಿರಿ ನೀ ನಾಚದಿರಿ ಜನತ ಭುಜ ಸಹಸ್ರದಿಂ ಸಲಿಲವಂ ಅಡ್ಡೈಸಲ್ಕ್ಯ ಚಕ್ರೇಶ್ವರನಾಗಿರುವಂತಹ ಕಾರ್ತಿವೀರ್ನ ಹೆಂಡಿರು ಮಾನ ಮರ್ಯಾದೆ ಬಿಡಬೇಕಾದಿಲ್ಲ. ನೋಡಿ ನನ್ನ ಅಸಮಸಾಹಸವನ್ನ ಹೊರಗೆ ಹೋಗುತ್ತುವಂತ ಈ ನೀರನ್ನ 500 ಕರಗಂಡೆ ಕಟ್ಟಿ ನಿಲ್ಲಿಸ್ತೇನೆ. 500 ತೋಳಿನಿಂದ ಜೊತೆ ನೀರಾಟ ಆಡ್ತೇನೆ. ನೋಡಿ ಬರುವನಿತರಳು ಮಧ್ಯಾಹ್ನವಾದುದನ್ನು ಪರಿಕಿಸುತ್ತ ಶಂಕರನ ಪೂಜೆಯನು ವಿರಚಿಪೆನು ತಾನೆನುತ ಶಂಕರನ ಪೂಜೆಯನು ವಿರಚಿಪೆನು ತಾನೆನುತ
ನರ್ಮದಾ ನದಿಯ ತೈಯ ಪ್ರದೇಶಕ್ಕೆ ಬಂದು ನಿಂತಾಗ ಹಾ ನಮಗೆ ಕಾಣುತ್ತಿರುವುದೇನು? ಏನು? ನಡುನೆತ್ತಿಗೆ ಬಂದಿರುವ ಭಗವಾನ್ ಭಾಸ್ಕರನನ್ನು ಓಹೋ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಾ ದಿವಸದ 3 ವೇಳೆಯಲ್ಲಿ ಆ ಪರಶಿವನನ್ನ ಪೂಜಿಸಿದಲ್ಲದೆ ನಾನು ಯಾವ ಕಾರ್ಯಕ್ಕೂ ಅಣಿಯಾಗುವುದಿಲ್ಲ. ಹೌದು. ಅಂಥ ಸುವರ್ಣ ಕಾಲ ಸನ್ನಿಹಿತವಾಗಿದೆ. ಆದ ಕಾರಣ ಹಾ. ನದಿಯಲ್ಲಿ ಇಳಿದು ಸ್ನಾನವನ್ನ ಮಾಡಿ ಆ ಈಶ್ವರಾರಾಧನೆಗೆ ಮುಂದಾಗುತ್ತೇನೆ. ಅದಕ್ಕೆ ಬೇಕಾದಂತಹ ಫಲ ಪುಷ್ಪ ಇತ್ಯಾದಿಗಳಂತಂದು ನೀವು ಅಣಿ ಮಾಡಿ ಆ ರೀತಿ ನಾನು ಸಂಗ್ರಹಿಸಿಕೊಡ್ತೇನೆ. ಕಳಚಿ ವಸನಾಭರಣವೆಲ್ಲವ ಕಳಚಿ ವಸನಾಭರಣ ಎಲ್ಲವ ನದಿಯೊಳಗೆ ತಾನಿಳಿದು ಸ್ನಾನವು ಗೈದು ಸ್ನಾನವು ಗೈದು ಸ್ನಾನವು ಗೈದು ಮೇಲ ಕೈ ತಂದು ಮೇಲ ಕೈ ತಂದು ಮೊಡಿ ವಸನಗಳನ್ನುಟ್ಟು ಮೊಡಿ ವಸನಗಳನ್ನುಟ್ಟು ಭಸ್ಮಧಾರಣೆಗೈದು 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 ಮರಳಿನ ಲಿಂಗವೂ ಮರಳಿನ ಲಿಂಗವೂ ಮಾಡಿ ಅಭಿಷೇಕವೂ ಗೈದು ಅಭಿಷೇಕವೂ ಗೈದು ಅಭಿಷೇಕವೂ ಗೈದು ಫಲಪತ್ರೆ ಸುಮಗಳಿಂದ ಶಂಕರನರ್ಚಿಸಿ ಫಲಪತ್ರೆ ಸುಮಗಳಿಂದ ಶಂಕರನರ್ಚಿಸಿ ಮಂಗಳಾರತಿ ಎತ್ತಿದನು ಮಂಗಳಾರತಿ ಎತ್ತಿದನು ಭಕ್ತಿಯಲ್ಲಿ ಶಂಕರನ ಧ್ಯಾನಿಸಿದ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಅನುತ ಶಂಕರನ ಧ್ಯಾನಿಸಿದ ಆ ಕ್ಷಣದ ಸಲಿಲವಕ್ಕೆ ಮರಳಿನ ಲಿಂಗವನ್ನು ಒಯ್ಯಿದಾಗ ದೂತ ಕೇಳಿ ಪರಿಯ ಜಮಯಾತ ಕುಕ್ಕುತ್ತಿದ ದೂತ ಕೇಳಿ ಪರಿಯ ಜಮಯಾತ ಕುಕ್ಕುತ್ತಿದ ನೀ ತಿಳಿದು ಬಾರೆಂದನಾಗ ನೀ ತಿಳಿದು ಬಾರೆಂದನಾಗ ರಾಷ್ಟ್ರಾದಿಗಳೇ ಮರಳಿನಿಂದ ಈಶ್ವರಲಿಂಗವನ್ನು ಮಾಡಿ ಪೂಜಿಸುತ್ತಿರುವಂತಹ ಕಾಲದಲ್ಲಿ ತೆರೆ ಒಂದು ಒಟ್ಟಿ ಬಂದು ಆ ಲಿಂಗವನ್ನು ಸೆಳೆದುಕೊಂಡು ಹೋಯಿತಲ್ಲ. ಬಹುಶಃ ಇದು ಸಹಜವಾಗಿ ನಡೆದ ವ್ಯವಹಾರವಲ್ಲ. ಯಾರಿಂದಲೂ ಆದಂತಹ ಕೃತ್ಯ, ಯಾರಿಂದ ಕೃತ್ಯವಾಗಿರಬಹುದು. ದೂತನೊಬ್ಬ ಓಡಿ ಬಂದು ಹೇಳುವಂತ ಇದ್ದಾನೆ ಪ್ರಭು. 500 ಕರಗಳನ್ನ ನದಿಗೆ ಅಡ್ಡಗಟ್ಟು 1000 ಭುಜವುಳ್ಳಂತ ವ್ಯಕ್ತಿ 500 ಕರಗಳಿಂದ ನಾರಿಯರನ್ನ ಕೂಡಿ ಜಲಕ್ರೀಡೆ ಆಡ್ತಿದ್ದಾನೆ ಎನ್ನುವುದಾಗಿ ಆ ಪರಿಣಾಮವಾಗಿ ಎಲ್ಲಿಗನು ನೋಡ್ಕೊಂಡು ಕೇಳಿ ಬರವಂಟನಾಗ ಹೌದು, ಅರಸುತ್ತಿರುವಂತಹ ಬಳ್ಳಿ ಕಾಲಿಗೆ ತೊಡಕಿದ ಹಾಗಾಯಿತು.
ಓಹೋ. ಕಾರ್ತವೀರ್ಯ ಸಮೀಪದಲ್ಲಿ ಇದ್ದಾರೆ ಸ್ಪಷ್ಟ ಸ್ಪಷ್ಟ. ಹೌದು. ಹಾಗಾದ್ರೆ ಹರಕ್ಷವು ತಡಮಾಡುವಂತಿಲ್ಲ. ಹುಡುಕುತ್ತಾನೆ ನೋಡ. ಹೇಳಿರಿ. ಸೇನೆ ಬಂದಂತಿದೆ ಈ ನದಿ ತಟದಿ ನೀನದರ ನಿಧಾನಿತು ದಯದಿ. ಸೇನೆ ಬಂದಂತಿದೆ ಈ ನದಿ ತಟದಿ. ಭಯಂಕರವಾದ ಸದ್ದುಗದ್ದಲ, ಅಷ್ಟೇ ಅಲ್ಲ ಧೂಳು ನಭಮಂಡಲ ಸೇರ್ತಾ ಇದೆ. ಭಾವಿಸಿ ನೋಡಿದ್ರೆ ಯಾವುದೋ ಸೇನೆ ಬಂದಾಗಿರುವುದಕ್ಕೆ ಸಾಕು. ದಿಟ್ಟಿಜಾಪತಿ ಬರುವುದನು ನರಪತಿ ಕಣುತ ಸಲಿಲವನು. ನರಪತಿ ಕಣುತ ಸಲಿಲವನು ಅತಿ ಬೇಗದಿ ಬಿಟ್ಟು ನಿಡತದಿರು ಮತನವ ರಾಕ್ಷಸ ಸೈನ್ಯ ಈ ಕಡೆ ಬರ್ತಾ ಇದೆ. ನಾನು ನೋಡ್ಕೋತೇನೆ. ಹೋಗಿ. ಶರಚಾಪವ ಕೈಗೊಂಡು ಶರಚಾಪವ ಕೈಗೊಂಡು ತಾ ಕಾಣುತ್ತ ಸೇನೆಯನಂದು. ತಾ ಕಾಣುತ್ತ ಸೇನೆಯನಂದು. ಶರಚಾಪವ ಕೈಗೊಂಡು ತಾ ಕಾಣುತ್ತ ಸೇನೆಯನಂದು. ರಾಕ್ಷಸ ಬರಲಿಸುವುದಕ್ಕೆ 500 ಕರೆಂಟ್ ಅಜಯ ಮಾತ್ರ ಧರಸನ ಹಿಡಿದ್ದೇನೆ. 500 ಕರೆಂಟ್ ಕ್ರೂರವಾದ ಘೋರವಾದ ಭಾವ ಹಿಡಿದ್ದೇನೆ. ಬನ್ನಿ ನೋಡಿ. ವಸುಮತೀಶ ಕೇಳು ವಸುಮತೀಶ ಕೇಳು ವಸುಮತೀಶ 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 ಕೇಳು ನಿನ್ನ ಕೆಸರದೇನ ಯಾವ ಪುರವು ಕೆಸರದೇನ ಯಾವ ಪುರವು. ವಸತಿ ಯಾವ ಮೋಕ್ಷದವನು ಕೆಸರದೇನಲ. ಎದುರು ನಿಂತಿರುವಂತಹ ಅಪರಿಚಿತನೇ ನಿನ್ನ ಆಯಾ ಆಕಾರ ನೆಟ್ಟು ನೋಟ ಇತ್ಯಾದಿಗಳನ್ನು ಕಂಡಾಗ ನೀನೊಬ್ಬ ಅರಸು ಎನ್ನುವುದಾಗಿ ನಿರ್ಣಯಿಸುತ್ತೇನೆ. ನನ್ನ ನಿರ್ಣಯವೇ ಸತ್ಯವಾದ ಪಕ್ಷದಲ್ಲಿ ಯಾವ ದೇಶವನ್ನು ಆಳುವಂತಹ ವ್ಯಕ್ತಿ. ನಿನ್ನ ಹೆಸರೇನು? ಪರಿಚಯವನ್ನು ಕೊಡ್ತೀಯ? ಯದುಕೂಲೇಂದ್ರ ಅಸಮಾಸಾಗಸೋ ಪ್ರಿಯತಾಂ ತಾಂ ತದಿನತಿ. ಅಸುರ ಕೇಳು ಅಸುರ ಅಸುರ ಕೇಳು ಯದುಕೂಲೇಂದ್ರ ಅಸಮಸಗಸಿ 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 ಕಾರ್ತವೀರ್ಯ. ರಸಯುಡೆನ್ನ ನಾಮವಿಗುದು ಪೆಸರ ಪೇಳೆಲ. ರಸಯುಡೆನ್ನ ನಾಮವಿಗುದು ಪೆಸರ ಪೇಳೆಲ. ರಸಯುಡೆನ್ನ ನಾಮಗಿಗುದು ಪೆಸರ ಪೇಳೆಲ. ನಾನು ಯಾರು? ನಮ್ಮ ನೆಲಕ್ಕೆ ಬಂದು ನಮ್ಮ ಸಂಬಂಧವಾಗಿ ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ. ಅಸುರ ಕೇಳಿ ಯದುಕುವೆ ಅಂದ ಅಸಮಾಸಾಹಸಿ ಕಾರ್ತವೀರ್ಯ ಅರ್ಜುನ ಅಂದ್ರೆ ನಾನು. ನೀನ್ ಯಾರ ಮೇಲೆ ಹೇಳು? ನಾನ್ಯಾರು? ಧೀರ ಲಂಕೆ ಕೆಲಸ ಧೀರ ಬಲು ಧೀರ ಬಲು ಧೀರ ಧೀರ ಲಂಕೆ ಯರಸು ಶತ್ರುವಾರ ಮಥನ ಶತ್ರುವಾರ ಮಥನ ಬ್ರಹ್ಮವಂಶ ಶತ್ರುವಾರ ಮಥನ ಬ್ರಹ್ಮವಂಶ ಕೈರವಾಸ್ಯ
ಮೂರು ಜಗದೊಳು ಕೈಲಾಸ ಎಂಬರನ್ನ ಮೂರು ಜಗದೊಳು ಓ ಕಾರ್ತವೀರ್ಯ, ವಿಖ್ಯಾತವಾದಂತಹ ಒಂದು ಬ್ರಹ್ಮವಂಶ, ಅದುವೇ ಪೌಲಸ್ತ್ಯ ಬ್ರಹ್ಮರದು. ಅವರ ಮಗನೇ ವಿಶ್ವವಸ್ಸು. ವಿಶ್ವವಸ್ಸು ಹಾಗಲ್ಲದೆ ಕೈಕಸ್ಯ ಪ್ರೇಮ ದಾಂಪತ್ಯದ ಫಲವಾಗಿ ಹುಟ್ಟಿದ ಹಿರಿಯಾರ್ಭಕನೇ ಈ ರಾವಣೇಶ್ವರ. ಒಂದು ಕಾಲದಲ್ಲಿ 3 ಲೋಕವನ್ನು ಓಡಾಟ ಮಾಡಿದ್ದೇನೆ, ಒಂದಲ್ಲ ಎರಡಲ್ಲ, 14,000 ವರ್ಷ ಪರ್ಯಂತರವಾಗಿ ಯುದ್ಧವನ್ನು ಮಾಡಿದ್ದೇನೆ ಯೋಧರಲ್ಲಿ. ಆ ಕಾಲದಲ್ಲಿ ಎಲ್ಲವರನ್ನ ಬಗ್ಗು ಬಡಿದಿದ್ದೇನೆ. ಹೌದಾ? ಇಂಥ ನನ್ನ ಸಾಹಸದ ಕಥೆಯನ್ನು ಕೇಳಿದಂತಹ ಲೋಕದ ವಿದ್ವಾಂಸರು ಪಂಡಿತಾತ್ತವರು ರಾವಣ ಅಂತಂದ್ರೆ ಸಾಮಾನ್ಯದವನಲ್ಲ, ಆತ ಶತ್ರುವಾರ ಮಥನ. ಇಂಥ ಶತ್ರುವಾರ ಮಥನ ಧೀರ ಲಂಕೆ ಅರಸ ಅಂತಂದ್ರೆ ನಾನು. ನೀನು ಬರೀ ರಾವಣ ಹುಳಿ ರಾವಣ. ದೀನಾನಾಥರ್ ಒಳಿತು ಮನಕ್ಕೆ ಭೂರಿ ದೋಷವು ಎತ್ತದಿನ ತಾಯಿ ದಿಕ್ಕೈ ದಿಕ್ಕಾನ್ ದಿಕ್ಕೈ ಒಳಿತು ಮನಕ್ಕೆ ಭೂರಿ ತೋಷವಾಯ್ತು ಮನಕ್ಕೆ ಭೂರಿ ತೋಷವಾಯ್ತು ಮನಕ್ಕೆ ಬಂದ ಕಾರಣಂಗ ಏನು ಬೇಳು ಹೋರ ನೆನ್ನಳು ಕಾರಣಂಗಳೇನು ಬೇಳು ಹೋರ ಎನ್ನಳು ಶೂರ ಸಂತೋಷ. ಹಸಿವಿಗೆ ಹಸಿ ಹುಲ್ಲನ್ನು ಕಂಡಾಗ ಎಷ್ಟು ಸಂತೋಷ ಉಂಟಾಗ್ತದೋ ಹಾಗೆ ಧೀರ್ಣ ನನಗೆ ಸಂತೋಷ ಉಂಟಾಗಿದೆ. ಆದರೆ ಯಾವ ಉದ್ದೇಶ ಹೊರೆಯನ್ನು ಹೊತ್ತು ಇಲ್ಲಿವರೆಗೆ ಬಂದೆ ಎಂಬುದನ್ನು ಹೇಳು. ಬಯಸಿ ಬಂದೆ ಧರಿಸು ಚಾಪ ಶರವ ಧರಿಸು ಚಾಪ ಶರವ ದುರದ ಪರಿಯ ನೋಡಲೆಲ್ಲ ತ್ರಿದಶ ಎಲ್ಲರೂ ದುರದ ಪರಿಯ ನೋಡಲೆಲ್ಲ ತ್ರಿದಶ ಎಲ್ಲರೂ ಬಂದಿದ್ದಿದ್ರೆ ಯುದ್ಧಾಪೇಕ್ಷೆಯಾಗಿ ಸಾಮರ್ಥ್ಯ ನಿನ್ನಲ್ಲಿ ಇದ್ದದ್ದೇ ಹೌದಾದ್ರೆ ಧರಿಸು ಚಾಪ ಬಾಣ ಖಡ್ಗ, ಇಲ್ಲವಾದ್ರೆ ಶರಣಾಗು. ಇನಿತು ನಮಗೆ ಬೈರವಿಲ್ಲ ಬರಿದೆ ದುರಮ ಕೈಯಾಗೆ ಇನಿತು ವೈರ ನಮಗೆ ಇಲ್ಲ ಬರಿದೆ ಧುರವ ಕೈಯಲಾಗೆ ಬರಿದೆ ಧುರವ ಕೈಯಲಾಗೆ ದುರದ ಪರಿಯ ನೋಡಲಿ ದುರದ ಪರಿಯ ನೋಡಲೆಲ್ಲ ತ್ರಿದಶರೆಲ್ಲರೂ ಯುದ್ಧಕ್ಕಾಗಿ ಬಂದವ. ಸಂತೋಷ. ಆದ್ರೆ ಕಾರಣ ಇಲ್ಲದೆ ಯಾವ ಕಾರ್ಯರಂಗವೂ ಏರ್ಪಡುವ ಹಾಗಿಲ್ಲ ಪ್ರಪಂಚದಲ್ಲಿ. ಹಾಗೆ ಯುದ್ಧಕ್ಕೆ ಪ್ರಧಾನವಾದ ವಯಸ್ಸು ಬೇಕು. ವಯಸ್ಸು ಪ್ರಧಾನವಾದ್ದು 3 ಹೆಣ್ಣು ಹೊನ್ನು ಮಣ್ಣು. ಮಣ್ಣಿಗಾಗಿ ನಿನ್ನ ನೆರಕ್ಕೆ ಬರಲಿಲ್ಲ, ಹೆಣ್ಣಿನ ಅವಶ್ಯಕತೆ ಇಲ್ಲ. ಹೊನ್ನು ಬೇಕೆ ನನಗೆ 3 ಕಾರಣ ಅಲ್ಲ, ಮತ್ತಾವುದೋ ಕಾರಣ ಮಾತಾಡು ಹೊಸದು ಬಂದಿರಬಹುದು. ಯಾಕೆ ಹೇಳು? ನೀನು ಒಂದು ಕಾಲದಲ್ಲಿ ಜೈತ್ರ ಯಾತ್ರೆಯನ್ನು ಕೈಕೊಂಡೆ ಅಂತೆಲ್ಲ, ಅಲ್ಲೇನಾದ್ರೂ ವೈರತ್ವವಿತ್ತೇನು? ಇಲ್ಲ. ಕೀರ್ತಿ ಹಾಗಲ್ಲದೆ ವಿತ್ತವನ್ನ ತೆಗೆದುಕೊಂಡು ಬರಬೇಕೆನ್ನುವ ಆಕಾಂಕ್ಷೆ ಅಲ್ಲವೇ? ಅದೇ ಉದ್ದೇಶದಿಂದ ಬಂದಿದ್ದಾರೆ ರಾವಣ. ಯಾಕೆ ಚೈತ್ರಿ ಬಾ ಖಂಡಿತ
ಯಾವ ಭೂಪಾಲ ಕೇಳು ನಮ್ಮಯ್ಯ ಬಲವ ಸಮರದಳು ನಮ್ಮಯ್ಯ ಬಲವ ಸಮರದಳು ಯಾವ ಈಗ ಬೇಡಲ ಎನ್ನಡ ಚೌರ್ಯ ತೋರೆಂದು ಭೂಪಾಲ ನನ್ನ ಸೇನೆಯವರು ಅರಕ್ಷಣ ಮೂರ್ಛಾಪನ್ನರಾಗಿದ್ದಾರೆ ಎನ್ನುವ ದೃಷ್ಟಿಯಿಂದಲಾಗಿ ಈ ಯುದ್ಧದಲ್ಲಿ ಆತ್ಯಂತಿಕವಾದ ಜಯವಾಯಿತು ಎಂಬುದಾಗಿ ತಿಳಿಯುತ್ತಾ ಇದ್ದಿ. ಅಸತ್ಯ ಇಲ್ಲ. ಈ ರಾವಣ ದೇಹದಲ್ಲಿ ಪ್ರಾಣಪಕ್ಷ ಸಂಚಾರ ಇರುವವರಿಗೆ ನಿನಗೂ ನಿಂತವರ ಯುದ್ಧದಲ್ಲಿ ಅಪಜಯ. ಎತ್ತಿ ಹಿಡಿದಿದ್ದೇನೆ ಕತ್ತಿಯನ್ನು, ಯಾರನ್ನೇ ವರವಿರೋಚನ ಪುತ್ರನು ತಗದು ಕೈಗೆ ತಿನ್ನತ್ತ ವರವಿರೋಚನ ಪುತ್ರನು ಸರಗೋಡಿಡೆ ತರಳಾಟಿಗರು ನಿನ್ನನು ತರಳಾಟಿ ತರಳಾಟಿ ತರಳಾಟಿಗರು ನಿನ್ನನು ಸರಯೋಳಿಡೆ ತರಳಾಚಿ ತರಳಾಚಿ ತರಳಾಚಿಯರು ನಿನ್ನನು ಸರಯೋಳಿಡೆ ತರಳಾಚಿ ತರಳಾಚಿ ತರಳಾಚಿಗರು ನಿನ್ನನು ಸರಯೋಳಿಡೆ ತರಳಾಚಿ ತರಳಾಚಿ ತರಳಾಚಿಗರು ನಿನ್ನನು ಹರದಿಂದ ಒಂದೊಂದೇ ತುತ್ತಿಗೆ ಕುಣಿಸಿದ ಹರದಿಂದ ಒಂದೊಂದೇ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ಭರದಿಂದ ಒಂದೊಂದೇ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ಪರಿಯನ ಅರಿತಿರುವೆ ಪರಿಯನ ಅರಿತಿರುವೆ ವರವಿರೋಚನ ಪುತ್ರನು ವಿರೋಚನ ಪುತ್ರ ಬಲಿ ಮಹಾಶಯ ಕೆಣಕಿದೆ ಹೋಗಿ ಸೆರೆಲು ಸಿಕ್ಕಿದೆ. ಸಿಕ್ಕಿ ಬಿದ್ದಿರುವವರಿಗೆ ನಿನಗೆ ಆಹಾರಕ್ಕೆ ವ್ಯವಸ್ಥೆಗಾಗಿ ತಾಳಾಕ್ಷರಿ ಇಟ್ಟಿದ್ದಾನಂತೆ. ಯಾಕೆ ಊಟ ಬಡಿಸುವ ಕೊಡುವ ಹೊಡೆಯಿಂದ ಹೊತ್ತಿರುವ ಆ ಹೆಣ್ಣುಗಳು ರಾವಣ ಶಿವನ ಭಕ್ತ ನಟರಾಜನ ಭಕ್ತ ಒಮ್ಮೆ ಕುಳಿಸೋಣ ಇನ್ನು ವಿಚಾರ ಮಾಡಿ ಒಂದು ತುತ್ತಂತೆ ಬೇಕೇ ರಾವಣ ಹಸಿವು ಯಾರನ್ನು ಬಿಡ್ತಾರೆ ಬೇಕು ಅಂತ ಹೇಳಿದೆ ಹೊತ್ತತ್ತು ಭಾರಿ ಕುಡಿದ್ರೆ ಕೊಡ್ತೇವೆ ಅಂತ ಹೇಳಿ ಒಂದೊಂದು ತುತ್ತಿಗೆ ಹೊತ್ತತ್ತು ಭಾರಿ ಹಾರಿದ ನಿನಗೆ ಯುದ್ಧ ಹೋಗ. ಅಯ್ಯ, ಈ ಸಮಾಜದಲ್ಲಿ ಇನ್ನೊಬ್ಬರ ತಪ್ಪನ್ನ ಆಡುವುದಕ್ಕೆ ಸಾವಿರ ಸಾವಧಾನಗಳು ಮುಂದೆ ಬರುತ್ತದೆ. ಅದೇ ತನ್ನಲ್ಲಿರಬಹುದಂತ ಅಪರಾಧವನ್ನು ಕಂಡುಕೊಳ್ಳುವುದಕ್ಕೆ ಮುಖದ ಮೇಲಿದ್ದ ಎರಡು ಕಣ್ಣು ಮುಚ್ಚಿರುತ್ತದೆ. ಏನದು ಅಂಥ ಪರಿಸ್ಥಿತಿ ನಿನ್ನದಾಯ್ತಲ್ಲ. ಏನಾಗಿದೆ? ನೀನು ತಪ್ಪನ್ನು ಮಾಡಿದ್ದೀಯಲ್ಲ. ಯಾವಾಗಲೇ ಗಾಳವ್ಯಾಣಿಯರ ಕೂಡೆ
ವ್ಯಾಳ ಮೇನಿಯರ ಕೂಡಿ ಮಧ್ಯಾಹ್ನದಿ ಆಡುವೆ ನೀರ ಕೋಡಿ ಆಡುವೆ ನೀರ ಆಡುವೆ ನೀರ ಆಡುವೆ ನೀರ ಕೋಡಿ ಆಡುವೆ ನೀರ ಆಡುವೆ ನೀರ ಆಡುವೆ ನೀರ ಆಡುವೆ ನೀರ ಕೋಡಿ ಮಧ್ಯಾಹ್ನದಿ ನಾನೇನು ಆ ಬಲಿಯಲ್ಲಿ ಸೆರೆ ಸಿಕ್ಕಿದ್ದೆ. ತುತ್ತು ಅನ್ನವನ್ನು ಅವರು ಕೊಟ್ಟಿದ್ದಾರೆ, ಒಪ್ಪಿಕೊಳ್ತೇನೆ. ಹಾಗೆ ಅಂತ ನನ್ನ ಹಸಿವನ್ನು ಹಿಂಗಿಸಲಿಕ್ಕೆ ಕೊಟ್ಟಂತಹ ತುತ್ತುಗಳಲ್ಲ ಅದು. ಯಾಕೆ ಒಂದು ಕಾಲದಲ್ಲಿ ಸಾವಿರ ವರ್ಷ ಪರ್ಯಂತರವಾಗಿ ಘನಘೋರವಾದ ತಪಸ್ಸನ್ನು ಮಾಡಿದ್ದೇನೆ, ಅನ್ನಾಹಾರವನ್ನು ಬಿಟ್ಟಿದ್ದೇನೆ. ಆಗ ಬೇಡವಾದ ಆಹಾರ ಸೆರೆಯಲ್ಲಿದ್ದಾಗ ನಿನಗೆ ಬೇಕಿತ್ತೆ. ಏನೋ ಕಪೋಲ ಕಲ್ಪಿತ ನನ್ನನ್ನು ಸಣ್ಣ ಮಾಡಲಿಕ್ಕೆ ಯಾರೋ ಹುಟ್ಟಿಸಿದಂತಹ ಕಟ್ಟು ಕಥೆಗಳು ಇರ್ಲಯ್ಯ. ಸೋತಿದ್ದೇನೆ, ಒಪ್ಪಿಕೊಳ್ಳುತ್ತೇನೆ. ಅಲ್ಲೇನು ವಾಲಿಯಲ್ಲಿಯೂ ಕೂಡ ನಾನು ಸಮರ ಮಾಡಿ ಸೋತವನಾಗಿದ್ದೇನೆ. ಅಲ್ಲಿಂದ ಇಲ್ಲಿವರೆಗೂ ಹಾಗೆ ಅವಮಾನ ಅಲ್ಲ, ಅಲ್ಲಿಂದ ಅಲ್ಲಿವರೆಗೂ ಅಲ್ಲ. ಗಂಗಾವಳಿ ಒಂದು ಬೆಟ್ಟದ ಬುಡದಲ್ಲಿ ಕೂರವಾದ ಧಾರೆಯಿಂದಲೇ ಹರಿಯುತ್ತದೆ. ಕೆಲವೊಂದು ಪ್ರದೇಶದಲ್ಲಿ ಅದು ಹಸಿರು ಕ್ರಾಂತಿಯನ್ನು ಮಾಡಿದೆ, ತೀರ್ಥಕ್ಕೆ ಯೋಗ್ಯವಾಗಿದೆ. ಒಟ್ಟು ಮಾರದಲ್ಲಿ ಆ ಗಂಗೆಯನ್ನ ಬಲಿಷ್ಠ ಪ್ರವಾಹ ಎಂಬುದಾಗಿ ಕೊಂಡಾಡುತ್ತಾರೆ ಲೋಕದ ಜನರು. ಹಾಗೆ ಈ ರಾವಣ ಸುದೀರ್ಘವಾದ ಜೀವನದಲ್ಲಿ ವಾಲಿಯಲ್ಲಿಯೋ ಎಲ್ಲೋ ಆ ಬಲಿಯಲ್ಲಿಯೂ ಸೋತೆ ಅಂತಾದ್ರೆ ಸಾವಿರ ಕಡೆಯಲ್ಲಿ ವಿಜಯವನ್ನ ಪಡೆದಿದ್ದೇನಲ್ಲ. ಆ ವಿಜಯದ ಮುಂದೆ ಈ ಸೋಲು ನಿಜಕ್ಕೂ ಸೋಲಲ್ಲ, ಅದು ಅವಮಾನವೂ ಅಲ್ಲ. ಹಾಗೆ ಅಂತ ಅರಕ್ಷಣದ ಹಿಂದೆ ನೀನು ಕೆಲವೊಂದು ಹೆಣ್ಣು ಮಕ್ಕಳನ್ನು ಕೂಡಿಕೊಂಡು ಈ ಮಧ್ಯಾಹ್ನದ ಸಮಯದಲ್ಲಿ ಈ ಬಹಿರ್ಪ್ರದೇಶವಿರಬಹುದಾ ಅಂತ ನರ್ಮದೆಯಲ್ಲಿ ಕ್ರೀಡಿಸುತ್ತಾ ಇದ್ದೀಯಲ್ಲ. ಇದು ಶ್ರೇಷ್ಠನಾದಂತಹ ಒಬ್ಬ ಸಂಸ್ಕಾರವುಳ್ಳ ವ್ಯಕ್ತಿಯ ಕರ್ತವ್ಯವೇ ಆಗಲಾರದು. ಕ್ರೀಡಿಸುವುದಕ್ಕೆ ಉದ್ಯಾನ ಪ್ರದೇಶದಲ್ಲಿ ಕೊಳವನ್ನು ಮಾಡಿಟ್ಟುಕೊಂಡಿರುತ್ತಾರೆ ಅರಸರಾದವರು. ಅಲ್ಲಿ ಮಾತ್ರ ವಿಲಾಸ ವಿಭ್ರಮವನ್ನು ಮರೆಯಬೇಕೇ ವಿನಃ ಇಂಥ ಸ್ಥಳದಲ್ಲಿ ಅನೇಕ ವ್ಯಕ್ತಿಗಳು ಸ್ನಾನ ಪಾನವನ್ನು ಮಾಡತಕ್ಕಂತಹ ಜೀವನದ ಅಂತ ಈ ನರ್ಮದೆಯಲ್ಲಿ ಹೀಗೆ ಕ್ರೀಡಿಸ್ತಾ ಇದ್ದಿ ಅಂತಂದ್ರೆ ನಿನಗೆ ಕಾಲ ಭೇದವಿಲ್ಲ, ಪರಿಸ್ಥಿತಿಯ ಯಾವ ಪ್ರಾಂತದ ಭೇದ ಇಲ್ಲ. ಇಂಥ ಕಾರ್ಯವನ್ನು ಮಾಡುವುದಕ್ಕಿಂತ ನೀವು ದೊಡ್ಡ ಭಂಡಾಲದ ಸಂಭಾವಿತ್ನೇನೋ. ರಾವಣ, ನಿನ್ನ ಪಾಲಿಗೆ ಗಂಗಾ ನದಿಯ ಉದಾಹರಣೆ ಬೇಡ ಬಿಡು, ಆ ಮಾತು ಅಪ್ರಸ್ತುತ. ಆದ್ರೆ ಇಲ್ಲಿ ಬಂದು ನನ್ನ ಕ್ರೀಡೆಯನ್ನು ಕಂಡು ನಮ್ಮ ಸಂಬಂಧವಾಗಿ ಅಪಮಾನ ಮಾತನ್ನೇ ಆಡುತ್ತಾ ಇದ್ದೀಯ. ನಮ್ಮ ಸ್ವಂತ ಕ್ಷೇತ್ರ, ನಮ್ಮ ಅಧಿಕಾರ ಕಕ್ಷೆಯಲ್ಲಿರುವಂತ ಇಲ್ಲಿ ಬರುವ ಮತ್ತೊಬ್ಬರಿಗೆ ಬರುವುದಕ್ಕೆ ಹಕ್ಕ ಇಲ್ಲ. ಹಾಗಾಗಿ ನಮ್ಮ ಜೊತೆಗೆ ನಾನು ಆಟ ಆಡ್ತಾ ಇದ್ದೇನೆ. ನೀನು ಹಾಗಲ್ಲ, ಯಾರು ಆಗ್ತದೆ ಏನು ಆಗ್ತದೆ. ಪಾಪದ ಹೊರೆಯನ್ನು ಹೊತ್ತು ಬಂದಿರುವುದಕ್ಕೆ ಬಾ. ಇಲ್ಲಿಗೆ ಸೋರನ್ನ ಖಂಡಿತ ಒಪ್ಪಿಕೊಳ್ಳುವುದಿಲ್ಲ. ಅಂದು ಆ ಪ್ರದೇಶ ಕೊಟ್ಟಿರುವಂತಹ ಯಾವ ಚಂದ್ರಾಯುಧವಿದೆಯೋ ಅದನ್ನೇ ಹತ್ತಿ ಹಿಡಿದಿದ್ದೇನೆ. ಮಹಾ ಶಕ್ತಿ ಬಾಬಾ. ಧ್ವರರತಗೆ ಮನೆಗೆ ಕಂಡ ಅಸುರ ಬಲ ಮುಕ್ತ ಲೋಕ್ಯಮ ತರೆಯುವುದು ಇತ್ಯಂತ ಕರಗಳಿಪ್ಪತ್ತೊಂಬಿಗಿದು ಕನ್ನಡ ಚರಣದ
ಮಗಳು ಒದೆದು ಸಲೆಪಚಾರಿಸುತ್ತೆಂದು ಸಿಕ್ಕಿದೆಯಲ್ಲ ದೈತ್ಯರಾಯ ದಿತ್ತ ಕೂದರ ಕಿಟ ಸಿಕ್ಕಿದೆಯಲ್ಲ ದೈತ್ಯರಾಯ ಸಿಕ್ಕಿದೆಯ ಸಿಕ್ಕಿದೆಯ ಸಿಕ್ಕಿದೆಯಲ್ಲ ದೈತ್ಯರಾಯ ನೀನು ಗಕ್ಕನೆ ಬಂದೆನ್ನ ಕೈಯ ನೀನು ಗಕ್ಕನೆ ಬಂದೆನ್ನ ಕೈಯ ರಕ್ಕಸಾರುಳು ಶ್ರೇಷ್ಠ ತನಗ್ಯಾರು ಸರಿಗೆಂಬ ರಕ್ಕಸಾರುಳು ಶ್ರೇಷ್ಠ ತನಗ್ಯಾರು ಸರಿಗೆಂಬ ಸೊಕ್ಕಿಂದ ಬಂದು ದುರವನೆಗಳಿದೆ ಇಂದು ಸೊಕ್ಕಿಂದ ಬಂದು ದುರವನೆಗಳಿದೆ ಇಂದು ಸಿಕ್ಕಿದೆಯಲ್ಲ ದೈತ್ಯರಾಯ ನೀನು ಗಕ್ಕನ ಬಂದನ್ನ ಕೈಯ ಸಿಕ್ಕಿದೆಯಲ್ಲ ದೈತ್ಯರಾಯ ಸಿಕ್ಕಿದೆಯಲ್ಲ ದೈತ್ಯರಾಯ ಸಿಕ್ಕಿಬಿದ್ದಲ್ಲ ಈ ಸಮಯದಲ್ಲಿ ಮಾಡಿ ರಾಕ್ಷಸರಲ್ಲಿ ಸರ್ವಶ್ರೇಷ್ಠ ಜ್ಯೇಷ್ಠ ಧರ್ಮ ಬಲವ ಈ ಸಮಯದಲ್ಲಿ ಏನು ಮಾಡಲಿ ಹೊಡಿಲ್ಲ ಬಡಿಲ್ಲ ಏನು ಮಾಡಲಿ ಹೇಳಿ ರಾವಣ ಏನು ಯಾರು ನೋಡು ಪೌಲಸ್ತ್ಯ ಬ್ರಹ್ಮರು ಯಾಕೆ ಬಂದಿದ್ದಾರೆ ಕೇಳು ಅವರೇ ಹೇಳುತ್ತಾ ಇದ್ದಾರೆ ಹಾ. ತನ್ನ ಮೊಮ್ಮಗನಂತ ರಾವಣನನ್ನ ಬಂಧು ವಿಮೋಚನೆ ಮಾಡು ಅಂತ. ಹೌದು ರಾವಣ ಅದು ನಿನಗೆ ಬಿಟ್ಟಿದ್ದು. ಇಂಥ ಅಜ್ಜನ ಪಡಬೇಕಿದ್ರೆ ಜನ್ಮ ಜನ್ಮಾಂತರದ ಭಾಗ್ಯ ಬೇಕು, ಯೋಗ ಬೇಕು, ಕಾರಣಕ್ಕಾಗಿ ಒಪ್ಪಿಸು. ಅವರು ಕೇಳಿದ್ರೆ ಏನು ಕೊಡ್ಲಿಕ್ಕಿಲ್ಲ. ನನ್ನ ಧರೆಯನ್ನು ನನ್ನ ಚಕ್ರಾಧಿಪತಿತ್ವವನ್ನು ಕೊಡಬಲ್ಲ ಯೋಗ್ಯತೆ ನನಗೆ ಅದು ಒಂದು ಕೇಳಿಲ್ಲ. ತನ್ನ ಮೊಮ್ಮಗನ ಮಾತು ಕೇಳಿದ್ದಾರೆ. ಆಗ ತೆರೆ ಬಿಟ್ಟಿದ್ದೆ. ಸಂತೋಷ. ರಾವಣ ಒಂದು ಮಾತ್ರ ಏನು ಎಲ್ಲ ಶಕ್ತಿಗಿಂತಲೂ ಗುರು ಶಕ್ತಿ ದೊಡ್ಡದು. ನೀನು ಹರಶಕ್ತಿಯ ಪ್ರಯೋಗ ಮಾಡಿದೆ, ನಾನು ಗುರುಶಕ್ತಿ ಪ್ರಯೋಗ ಮಾಡಿದೆ. ಅಲ್ಲಿ ಪ್ರಧಾನವಾಗಿ ವಿಜೃಂಭಿಸಿತು ಗುರುಶಕ್ತಿ. ಹಾಗಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ